ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ಜೂನ್ 1ನೇ ತಾರೀಕು. ಒಳ್ಳೆ ಬಿಸಿಲಿದೆ. ಆದ ಕಾರಣ ಎಲ್ಲರೂ ಅವರವರ ಕೆಲಸಕ್ಕೆ ಕ್ಲಾಸಿಗೆ ಹೋದ ಕೂಡಲೇ ನಾನು ಒಂದೊಳ್ಳೆ ಬೆಳೆದ ಹಲಸಿನಕಾಯಿಯನ್ನು ಕೊಯ್ದು ಒಬ್ಬಳೆ ಹಪ್ಪಳವನ್ನು ಮಾಡ್ತಾ ಇದ್ದೇನೆ. ಅರ್ಧ ಹಲಸಿನಕಾಯಿ ಹಪ್ಪಳವನ್ನು 2 ಗಂಟೆಯೊಳಗೆ ಮಾಡಿ ರೆಡಿ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಹಪ್ಪಳ ಮಾಡೋದು ತುಂಬ ಕಷ್ಟ, ಯಾಕೆಂದರೆ 1 ಗಳಿಗೆಯೊಳಗೆ ಮೋಡ ಬಂದು ಮಳೆ ಬಂದಾಗ್ತದೆ. ಆದ ಕಾರಣ ಇವತ್ತು ಬಿಸಿಲಿರ್ಬೋದು ಅಂತೇಳಿ ನಂಬಿಕೆಯಿಂದ ನಾನು ಮಾಡಿದೆ. ನನ್ನ ನಿರೀಕ್ಷೆ ತಪ್ಪಲಿಲ್ಲ. ಒಳ್ಳೆ ಬಿಸಿಲಿದೆ. ಒಂದು ಅರ್ಧ ದಿನದೊಳಗೆ ಈ ಹಪ್ಪಳ ಚೆನ್ನಾಗಿ ಒಣಗ್ಬೋದು. ತೆಳುವಾದ ಹಪ್ಪಳವನ್ನು ಮಾಡಿದ್ದೇನೆ. ಈ ಹಲಸಿನಕಾಯಿ ನಮ್ಮ ಹಿತ್ತಲಲ್ಲಿರುವ ಎಲ್ಲ ಹಲಸಿನಕಾಯಿಗಿಂತ ಒಳ್ಳೆಯ ಹಲಸಿನಕಾಯಿ ಇದು. ಇದರಲ್ಲಿ ಹಲಸಿನಕಾಯಿ ಹಪ್ಪಳ ಮಾಡಿದರೂ ಒಳ್ಳೆಯದಾಗ್ತದೆ, ಚಿಪ್ಸ್ ಕೂಡ ಒಳ್ಳೆಯದಾಗ್ತದೆ. ಹಾಗೂ ಇದು ಕಟ್ ಮಾಡಲಿಕ್ಕೆ ಕೂಡ ತುಂಬ ಸುಲಭ. 1 ಗಳಿಗೆಯೊಳಗೆ ಕಟ್ ಮಾಡಲಿಕ್ಕೆ ಕೂಡ ಆಗ್ತದೆ. ಆದ ಕಾರಣ ಬೇಗ ನಾನು ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ, ಕರೆಂಟ್ ಕೂಡ ಇರಲಿಲ್ಲ. ಆದ ಕಾರಣ ಬೇಗನೆ ಕಗ್ಗಲಿನಲ್ಲೇ ಹಾಕಿ 2 ಸಲ ಕಡೆದೆ ನಾನು. 2 ಸಲದಲ್ಲಿ ಹಪ್ಪಳದ ಹಿಟ್ಟು ರೆಡಿ ಆಯಿತು. ಕಗ್ಗಲಿನಲ್ಲಿ ಕಡಿಲಿಕ್ಕೆ ಸ್ವಲ್ಪ ಕಷ್ಟವಾದರೂ 4 ಸಲ ತಿರುಗುವಾಗ ಹಪ್ಪಳಕ್ಕೆ ಹಿಟ್ಟು ರೆಡಿ ಆಯಿತು. ಈ ಹಲಸಿನ ಸೋಳೆ ಬೇಯಲಿಕ್ಕೆ ಜಾಸ್ತಿ ಹೊತ್ತೇನು ಬೇಕು ಅಂತೇನಿಲ್ಲ, 1 ಗಳಿಗೆಯಲ್ಲಿ ಬೇಯ್ತದೆ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ತೇನೆ. ಬೇಯಿಸುವಾಗಲೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವುದು, ನಂತರ ಉಪ್ಪು ಹಾಕಲಿಕ್ಕಿಲ್ಲ. ಹಾಗೂ ಸ್ವಲ್ಪ ಮೆಣಸು, ಜೀರಿಗೆ, ಅರಶಿನೆಲ್ಲ ಹಾಕಿದ ಒಂದು ಮಸಾಲವನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೆ. ಅದನ್ನೇ ಹಾಕಿ ಹಪ್ಪಳದ ಹಿಟ್ಟು ರೆಡಿ ಆಯಿತು. ಈ ಬಿಸಿಲಿರುವಾಗ ಸ್ವಲ್ಪ ಕಷ್ಟಪಟ್ಟರೆ ಮಳೆಗಾಲದಲ್ಲಿ ಇಂಥ ತಿಂಡಿಗಳು ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಮಳೆಗಾಲದಲ್ಲಿ ಇಂಥ ತಿಂಡಿಗಳನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಚಿಪ್ಸ್ ಆದರೂ ಅಷ್ಟೇ, ಹಲಸಿನಕಾಯಿ ಚಿಪ್ಸ್ ಮಾಡಬೇಕಾದ್ರೆ ಮಳೆಗಾಲದಲ್ಲಿ ಅದಕ್ಕೆ ನೀರು ಹೀರಿಕೊಳ್ತದೆ. ಆದ ಕಾರಣ ಚಿಪ್ಸ್ ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈ ಟೈಮಲ್ಲಿ ಮಾಡಿಟ್ಟರೆ ನಮಗೆ ಬೇಕಾಗೋ ಟೈಮಲ್ಲಿ ಅದನ್ನು ಉಪಯೋಗಿಸಬಹುದು. ಹಪ್ಪಳ ಮಾಡೋದಕ್ಕಿಂತಲೂ ಕಷ್ಟದ ಕೆಲಸ ಅಂದರೆ ಈ ಕಲ್ಲನ್ನೆಲ್ಲ ತೊಳೆಯೋದು. ಗ್ರೈಂಡರ್ ಆಗಲಿ ಕಗ್ಗಲ್ಲಾಗಲಿ ಅಥವಾ ಮಿಕ್ಸಿ ಆದರೆ ಅಷ್ಟೇ. ಅದಕ್ಕೆ ತಾಗಿ ಉಂಡೆ ಆವಾಗ ತೊಳೆದ್ರೆ ಮಾತ್ರ ಕ್ಲೀನ್ ಆಗ್ತಿಲ್ಲ. ಅದು ತುಂಬ ಕಷ್ಟ. ನಂತರ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿ ಮೇಲೆ ಟೆರೆಸ್ ಮೇಲೆ ಕೊಂಡೋಗಿ ಅಲ್ಲಿ ಹಪ್ಪಳವನ್ನು ಮಾಡಿದೆ. ನಾನು ಅರ್ಧ ಹೋಳು ಹಲಸಿನಕಾಯಲ್ಲಿ ಹಪ್ಪಳವನ್ನು ಮಾಡಿದ್ದೆ, ಇನ್ನು ಅರ್ಧ ಆಗಿದೆ. ಇದರಲ್ಲಿ 66 ಹಪ್ಪಳ ಆಗಿದೆ. ಇಡೀ ಹಲಸಿನಕಾಯಿಯನ್ನು ಮಾಡಲಿಕ್ಕೆ ಹೋದರೆ ಟೈಮ್ ಆದರೆ ಅಂತೇಳಿ ನಾನು ಅರ್ಧ ಮಾತ್ರ ಉಪಯೋಗಿಸಿದ್ದೇನೆ. ನೆಕ್ಸ್ಟ್ ಅದು 2ನೇ ದಿವಸಕ್ಕಾಗುವ ಹಣ್ಣಾಗ್ತದೆ. ಹಣ್ಣಾದ ಹಪ್ಪಳ ಕೂಡ ತುಂಬ ರುಚಿಯಾಗ್ತದೆ ತಿನ್ನಲಿಕ್ಕೆ. 2.5 ಗಂಟೆ ಹೊತ್ತಲ್ಲಿ ನನ್ನ ಹಪ್ಪಳ ರೆಡಿಯಾಗಿದೆ. 66 ಹಪ್ಪಳ ಆಗಿದೆ ಅರ್ಧ ಹಲಸಿನಕಾಯಿಯಲ್ಲಿ. ಇನ್ನಿದು ಚೆನ್ನಾಗಿ ಒಣಗಬೇಕು. ಈಗ ಸಂಜೆ ಆಗುವಾಗ ಇದು ಒಣಗ್ಬೋದು. ತೆಳುವಾದ ಹಪ್ಪಳವನ್ನು ನಾನು ಮಾಡಿದ್ದೇನೆ. ಇವತ್ತು ಬಿಸಿಲಂದರೆ ತುಂಬ ಖಾರ ಇದೆ. ಕಣ್ಣು ತೆರೀಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಬಿಸಿಲಿದೆ. 1 ಗಳಿಗೆಯಲ್ಲಿ ಹಪ್ಪಳ ಒಣಗ್ಬೋದು. ನಮ್ಮ ಟೆರೆಸ್ ಮೇಲೆ ಹುಣಸೆ ಮರ ಒಳ್ಳೆ ಚಿಗುರಿದೆ, ಹಾಗೂ ಹೂ ಕೂಡ ಬಿಟ್ಟಿದೆ. ಬಿಸಿಲಿಗೆ ಈ ಮೆಣಸು ಮತ್ತು ಪುನರ್ಪುಳಿಯ ಸಿಪ್ಪೆ ಎಲ್ಲ ನಾನು ಒಣಗಲಿಕ್ಕೆ ಇಟ್ಟಿದ್ದೇನೆ. ಒಣಗ್ತಾ ಇದೆ. ತುಂಬ ದಿನ ಒಣಗಲಿಕ್ಕೆ ಸಮಯ ಬೇಕಾಗ್ತದೆ ಈ ಮೆಣಸೆಲ್ಲ. ಹಪ್ಪಳೆಲ್ಲ ರೆಡಿಯಾಗಿ ಒಣಗಲಿಕ್ಕೆ ಇಟ್ಟು ಕೆಳಗೆ ಬರುವಾಗ ಮಂಗ ರೆಡಿಯಾಗಿದೆ ಹಲಸಿನಕಾಯಿ ತಿನ್ನಲಿಕ್ಕೆ. ಇನ್ನು ಹಪ್ಪಳವನ್ನು ಕೂಡ ನೋಡಿಕೊಳ್ಬೇಕಾಗ್ತದೆ, ಇಲ್ಲದೆ ಈ ಹಪ್ಪಳವನ್ನೆಲ್ಲ ಮಂಗ ತಿಂದು ಖಾಲಿ ಮಾಡ್ಬೋದು. ಕೆಲವೊಮ್ಮೆ ಬರ್ತಾ ಇದೆ ಅಪರೂಪಕ್ಕೆ ಮಂಗಗಳು. ಈಗ ತುಂಬ ಸಮಯ ಆಯಿತು ಮಂಗಗಳು ಬಾರದೆ. ಇಲ್ಲದೆ ಮಾವಿನ ಹಣ್ಣು ಆಗುವಾಗ ತುಂಬ ಮಂಗಗಳು ಬರ್ತಿದ್ವು. ಈ ಸಲ ಬರಲಿಲ್ಲ. ಅಪರೂಪಕ್ಕೆ ಬರ್ತಾ ಇರ್ತದೆ 2-3 ಮಂಗಗಳು. ನಾವು ಅದನ್ನು ಓಡಿಸಿದರೆ ಜಾಸ್ತಿ ಅದಕ್ಕೆ ಕೂಡ ಹಠ. ಆದ ಕಾರಣ ನಾವು ಸುಮ್ಮನಿದ್ರೆ ತನ್ನಷ್ಟಕ್ಕೆ ಬಂದು ಅವುಗಳಿಗೆ ಬೇಕಾದ ಆಹಾರವನ್ನು ತಿಂದು ವಾಪಸ್ ಹೋಗ್ತದೆ. ಮಾಡಿದ ಹಪ್ಪಳವನ್ನು ಮಾತ್ರ ಜಾಗ್ರತೆಯಿಂದ ನೋಡಿಕೊಳ್ಬೇಕಾಗ್ತದೆ. ನಮ್ಮ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.